ನಮಸ್ತೆ ಎಲ್ರಿಗೂ. 90s ಕ್ಯಾಂಪರ್ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ 9000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಿಸ್ ವಿಡಿಯೋ ಈಸ್ ಸ್ಪೆಷಲಿ ಫಾರ್ ಯು ಗೈಸ್. ಮತ್ತು ತುಂಬ ಜನ ಮೆಸೇಜ್ ಮಾಡ್ತಿದ್ರಿ, ಕಮೆಂಟ್ ಮಾಡ್ತಿದ್ರಿ ಡೀಟೇಲ್ ವಿಡಿಯೋ ಮಾಡಿ ಜಿಪ್ಸಿದು ಅಂತೇಳಿ. ನಾವು ಕೂಡ ಒಂದು ರೈಟ್ ಟೈಮಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಯಾಕಂದರೆ ಈ ಜರ್ನಿಗೆ ನಾವು ಕೂಡ ಹೊಸಬ್ರು. ಸರ್ಟೈನ್ ಫಾಲೋವರ್ಸ್ ಆದರೆ ಅಟ್ಲೀಸ್ಟ್ ಅದು ಆ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಅದು ಅಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿ ನಾವೆಲ್ಲರಿಗೂ ರಿಪ್ಲೈ ಮಾಡ್ತಿದ್ವಿ, ವಿ ವಿಲ್ ಡೂ ಇಟ್ ಇನ್ ಕಮ್ಮಿಂಗ್ ಡೇಸ್ ಅಂತ. ನಂಗೆ ಈಗ ಆ ಟೈಮ್ ಬಂದಿದೆ. ಈಗ ಪ್ಲ್ಯಾನ್ ಮಾಡಿಕೊಂಡು ಒಂದು ಬ್ರೀಫ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಯಾರಾದರೂ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದರೆ, ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋದಲ್ಲಿ ನೋಡೋಣ. ಮೇನ್ ಥಿಂಗ್ ಬಂದುಬಿಟ್ಟು ನಾವು ಯೂಸ್ ಮಾಡ್ತಿರೋ ವೆಹಿಕಲ್ಲು, ನಾವು ಯೂಸ್ ಮಾಡ್ತಿರೋದು ಮಾರುತಿ ಸುಜುಕಿ ಜಿಪ್ಸಿ. ಇದು 1.3 ಲೀಟರ್ಸ್ದು. ನಮಗೆ ಈ ಗಾಡಿ ಆರ್ಮಿ ಆಕ್ಷನಲ್ಲಿ ಸಿಕ್ಕಿರೋಂಥ ಗಾಡಿ. ನಾವು ಇದನ್ನೇ ಯಾಕೆ ಚೂಸ್ ಮಾಡಿದ್ವಿ ಅಂತಂದರೆ, ಇದು ಆಫ್ ರೋಡಿಂಗಿಗೆ ಒಳ್ಳೆ ವೆಹಿಕಲ್ಲು. ಆಮೇಲೆ ನಮಗೆ ಆ 4x4 ಕೇಪೇಬಲ್ ಆಗಿರೋದು ಬಜೆಟಲ್ಲಿ ಸಿಕ್ಕಂಥ ಗಾಡಿ ಇದು. ಆಮೇಲೆ ನಾವು ಗಾಡಿನ ತಗೊಳ್ಳೋ ಮೊದಲೇನೇ ನಮಗೆ ಪ್ಲ್ಯಾನ್ ಇದ್ದಿದ್ದು ಯುಟಿಲಿಟಿ ಕೆನೋಪಿ ಮಾಡಬೇಕು ಅಂತಲೇ ಫಸ್ಟು ನಮಗೆ ಥಾಟ್ ಬಂದು ಆಮೇಲೆ ಗಾಡಿ ತೊಗೊಂಡಿದ್ದು. ಸೊ ಅದೆಲ್ಲದಕ್ಕೂ ಫಿಟ್ ಆಗೋ ವೆಹಿಕಲ್ ನಮಗೆ ಇದೆ ಅಂತ ಅನಿಸ್ತು. ಬನ್ನಿ ನಮ್ಮ ಗಾಡಿ ಟೂರ್ ಮಾಡೋಣ. ನೆಕ್ಸ್ಟ್ ಬಂದು ಟಯರ್ಸು. ಇಲ್ಲಿ ನಾವು ಯೂಸ್ ಮಾಡಿರೋಂಥ ಟಯರ್ಸು ಮ್ಯಾಕ್ಸಿಸ್ ಬಕ್ಶಾಟ್ 2. ಇದು MT ಟಯರ್ಸು. ನಾವು 80 ಅಥವಾ HTಗೆ ಯಾಕೆ ಹೋಗಲಿಲ್ಲ ಅಂದರೆ, ಆಫ್ ರೋಡಿಂಗಲ್ಲಿ ನಮಗೆ ಒಂದು ಗ್ರಿಪ್ ಇರೋವಂಥ ಟಯರ್ಸ್ ಬೇಕಾಗಿತ್ತು, ಅದಕ್ಕೆ ನಾವು ಮ್ಯಾಕ್ಸಿಸ್ ಚೂಸ್ ಮಾಡಿದ್ವಿ. ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಪಾರ್ಟ್ ಆಫ್ ಅವರ್ ಕಸ್ಟಮೈಸೇಷನ್ ಅಂದರೆ ಇದು UTE ಕೆನೋಪಿ. ಇದ್ರದ್ದು ಏನೊಂದು ಸ್ಪೆಷಲ್ ಅಂತಂದರೆ, ನನ್ನ ಹಸ್ಬೆಂಡೇ ಇದನ್ನು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ R&D ಮಾಡಿ ಕೂತು ಮಾಡಿಸಿರೋವಂಥ ವೆಹಿಕಲ್ ಇದು. ಆಲ್ಮೋಸ್ಟು ಕಪಲ್ ಆಫ್ ಮಂತ್ಸೇ ತೊಗೊಂತು. ಯಾಕಂದರೆ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಕೂಡ ಇದಕ್ಕೆ ಹೊಸಬ್ರು. ನಮಗೂ ಏನು ಫಸ್ಟೇ ಬ್ಯಾಕ್ಗ್ರೌಂಡ್ ಆಗಲಿ ಏನೂ ಇರಲಿಲ್ಲ, ಬರೀ ಪ್ರಾಕ್ಟಿಕಲ್ ನಾಲೆಡ್ಜ್ ಏನೂ ಇರಲಿಲ್ಲ. ಬಟ್ ಥಿಯರಿಯಲ್ಲಿ ಹಿಂಗಾಗುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಇದನ್ನು ಡಿಸೈನ್ ಮಾಡೋಕ್ಕೆ ಆಲ್ಮೋಸ್ಟು 3 to 4 ಮಂತ್ಸ್ ಮೇಲೆ ಆಯಿತು. ಇದನ್ನು ಕಂಪ್ಲೀಟಾಗಿ ಒಂದು ಸ್ಕ್ರ್ಯಾಚಿಂದ ಎಂಡ್ವರೆಗೂ ನನ್ನ ಹಸ್ಬೆಂಡೇ ಮಾಡಿರೋದು. ಇದನ್ನು UTE ಕೆನೋಪಿ ಅಥವಾ ಯುಟಿಲಿಟಿ ಕೆನೋಪಿ ಅಂತಲೂ ಕರೀತಾರೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಂಟ್ರಿ ವೀಡಿಯೋಸ್ನ ನೋಡಿದರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಅಲ್ಲಿ ಅವ್ರ ಪ್ರೊಫೆಷನಿಗೆ ಹೆಂಗೆ ಬೇಕೋ ಆ ಥರ ಡಿಸೈನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾವು ನಮ್ಮ ಗಾಡಿನ ನಮ್ಮ ಕ್ಯಾಂಪಿಂಗ್ ಸೆಟಪ್ಗೆ ಹೆಂಗೆ ಬೇಕೋ ಆ ಥರ ಡಿಸೈನ್ ಮಾಡ್ಕೊಂಡಿದ್ದೀವಿ. ಒಳಗಡೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಇದೇ ವಿಡಿಯೋದಲ್ಲಿ. ಆಮೇಲೆ ನೀವಿಲ್ಲಿ ನೋಡ್ಬೋದು ಈ ಎಂಟೈರ್ ಸ್ಟಿಕ್ಕರ್ನ. ಇದು ಕೂಡ ನನ್ನ ಹಸ್ಬೆಂಡೇ ಡಿಸೈನ್ ಮಾಡಿ, ಇಲ್ಲೊಂದು ಚಿಕ್ಕದಾಗಿ ನೀವಿಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಮ್ಯಾಪ್ ಕೂಡ ಇದೆ, ಇಂಡಿಯಾ ಮ್ಯಾಪು. ಇದನ್ನು ಇವಾಗ ನಮ್ಮ ಚಾನಲ್ ನೇಮು ಇದನ್ನೆಲ್ಲ ಡಿಸೈನ್ ಮಾಡಿಸಿ ಇಲ್ಲಿ ಸ್ಟಿಕ್ಕರ್ ಮಾಡಿಸಿರೋದು ನನ್ನ ಹಸ್ಬೆಂಡೇ. ಆ್ಯಂಡ್ ಆಲ್ ದ 90s ಕ್ಯಾಂಪರ್ ವಿಡಿಯೋಸ್ ಆರ್ ಸ್ಪಾನ್ಸರ್ಡ್ ಬೈ ಲೂಮೋಸ್ ಇಮ್ಯಾಜರೀಸ್. ಬ್ಯಾಕ್ ಸೈಡ್ ಆಫ್ ದ UTE ಕೆನೋಪಿಯಲ್ಲಿ ನಾವು ಏನೇನೆಲ್ಲ ಅಸೆಂಬಲ್ ಮಾಡ್ಕೊಂಡಿದ್ದೀವಿ ಅಂದರೆ, ಸಿಲಿಂಡರ್ ಇಟ್ಕೊಂಡಿದ್ದೀವಿ, ಮತ್ತು ಜರಿ ಕ್ಯಾನು, ಮತ್ತು ಸ್ಪೇರ್ ವೀಲು. ನಾವು ಮೊದಲು ASMR ವಿಡಿಯೋ ಮಾಡುವಾಗ ಜಸ್ಟು ಹೋಗ್ತಿದ್ವಿ, ಜಸ್ಟ್ ಅದ್ರ ಸೌಂಡ್ಸ್ ಅಷ್ಟೇ ನಾವು ಕ್ಯಾಪ್ಚರ್ ಮಾಡ್ತಿದ್ದಿದ್ದು. ಒಂದು ನೈಟ್ ಏನಾದರೂ ಅಲ್ಲಿ ಸ್ಟೇ ಮಾಡೋಂಗಿದ್ದಾಗ ಕುಕ್ ಮಾಡ್ಕೊಂಡು ಬೆಳಿಗ್ಗೆ ಹೊರಟ್ಬಿಡ್ತಿದ್ವಿ. ಆವಾಗ ಬ್ಯೂಟೇನ್ ಕ್ಯಾನ್ಸ್ನ ಯೂಸ್ ಮಾಡ್ತಿದ್ವಿ. ಅದ್ರದ್ದು ಆವಾಗ ಅದು ಅಷ್ಟು ಎಫಿಷಿಯೆಂಟಾಗಿ ಅನ್ನಿಸ್ತಿತ್ತು. ಬಟ್ ಈಗ ನಾವು ಓವರ್ಲ್ಯಾಂಡಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಸಿಲಿಂಡರ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಯಾಕಂದರೆ ನಾವು ಕಪಲ್ ಆಫ್ ಡೇಸ್ ಟ್ರಾವೆಲ್ ಪ್ಲ್ಯಾನ್ ಮಾಡ್ತೀವಿ. ಸೊ ಅದಕ್ಕೆ ಬ್ಯೂಟೇನ್ ಕ್ಯಾನ್ಸಿಂದ LPG ಸಿಲಿಂಡರಿಗೆ ಶಿಫ್ಟ್ ಆಗಿದ್ದೀವಿ. ಇದು 5 kgs ಇದೆ. ಆಮೇಲೆ ಇದು ಬಂದು 20 ಲೀಟರ್ಸು ಜರಿ ಕ್ಯಾನು. ಯೂಶ್ವಲಿ ಇವಾಗ ಮಲ್ನಾಡ್ ಸೈಡೆಲ್ಲ ಹೋದರೆ ಅದು ಸ್ವಲ್ಪ ರಿಮೋಟ್ ಪ್ಲೇಸ್ ಇರುತ್ತೆ, ಅಲ್ಲಿ ಫ್ಯೂಯಲ್ ಸ್ಟೇಷನ್ಸು ಅಷ್ಟೇ ಇರೋದಿಲ್ಲ. ಅದಕ್ಕೆ ಸೇಫರ್ ಸೈಡ್ಗೆ ಅಂತ ಒಂದು ಆ ಸೈಡ್ ಹೋದಾಗ ಒಂದು 10 to 15 ಲೀಟರ್ಸ್ನ ಇಲ್ಲಿ ರಿಸರ್ವ್ ಮಾಡಿ ಇಟ್ಕೋತೀವಿ. ಏನಾದರೂ ಫ್ಯೂಯಲ್ ಸ್ಟೇಷನ್ಸು ಸಿಕ್ಕಿಲ್ಲ ಅನ್ನುವಾಗ ಇದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಇಲ್ಲಿ ಅಸೆಂಬಲ್ ಮಾಡ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ಸ್ಪೇರ್ ವೀಲು. ಆಮೇಲೆ ಒಂದು ಲೈಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದರಿಂದ ಏನು ನಮ್ಗೆ ಯೂಸ್ ಆಗುತ್ತೆ ಅಂದರೆ, ನಾವಿಲ್ಲಿ ಕೆನೋಪಿನ ಫಿಟ್ ಮಾಡಿರೋದ್ರಿಂದ ರೇರ್ ಮಿರರ್ ವರ್ಕ್ ಆಗೋದಿಲ್ಲ. ಅದಕ್ಕೆ ನಾವಲ್ಲಿ ಡ್ಯಾಶ್ ಕ್ಯಾಮ್ನ ಫಿಕ್ಸ್ ಮಾಡಿದ್ದೀವಿ, ಇಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿದ್ದೀವಿ. ಸೊ ನಮಗೆ ಹಿಂದೆ ಯಾವ್ದಾದ್ರು ವೆಹಿಕಲ್ ಬರ್ತಿದ್ರೆ ಅಥವಾ ಏನಾದರೂ ಅಬ್ಸ್ಟ್ಯಾಕಲ್ಸ್ ಇದ್ದರೆ ಹಿಂದೆ, ಸೊ ಈ ಲೈಟ್ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಲೈಟ್ ಕೂಡ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ಸ್ಪೇಷಿಯಸ್ ಸ್ಟೋರೇಜು ತೋರಿಸ್ತೀನಿ ಬನ್ನಿ.
ಇದು ನಮ್ಮ ಕಿಚನ್ ಸ್ಟೋರೇಜು. ಆಲ್ಮೋಸ್ಟ್ ಎಲ್ಲ ದೊಡ್ಡ ಥಿಂಗ್ಸ್ನೂ ಇಲ್ಲೇ ಇಟ್ಟಿದ್ದೀವಿ. ಕುಕ್ಕರು ಮತ್ತು ಕಡಾಯಿ ಮತ್ತು ತವಾ ಮತ್ತು ಬ್ಲೆಂಡರು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿರೋದ್ರಿಂದ ಹೆಲ್ಪ್ ಆಗುತ್ತೆ ಇಡೋಕ್ಕೆ. ಈಗ ಸದ್ಯಕ್ಕೆ ನಾನ್ ಸ್ಟಿಕ್ ತವಾ ಮತ್ತು ಕಡಾಯಿ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಯೂಸ್ ಮಾಡಬಾರ್ದು, ಬಟ್ ನಾವು ಯಾವತ್ತೋ ಒಂದಿನ ಮಂತಲ್ಲಿ 1 ವೀಕು ಆ ಥರ ಟ್ರಾವೆಲ್ ಮಾಡೋದ್ರಿಂದ ಇದನ್ನೇ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪ ಈಸಿ ಆಗುತ್ತೆ ಕ್ಲೀನ್ ಮಾಡೋಕ್ಕೆಲ್ಲನ. ಮತ್ತು ಇವಾಗ ದೋಸೆ ಮಾಡಬೇಕು ಅಂತಂದರೆ ಇದು ವೆಯ್ಟ್ ಕಡಿಮೆ ಇರುತ್ತೆ ಬೇರೆ ತವಾ ಕಂಪೇರ್ ಮಾಡಿದ್ರೆ, ಮತ್ತು ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಇವಾಗ ಟ್ರಾವೆಲಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡೋದಲ್ವ, ಸೊ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಮ್ಮ ಕ್ಯಾಂಪ್ ಫೈರ್ ಫಿಟ್ಟನ್ನ ಇಟ್ಕೊಂಡಿದ್ದೀವಿ ಇಲ್ಲಿ. ಮತ್ತು ಈ ಪ್ಲೇಸ್ನ ಬಂದುಬಿಟ್ಟು ನಾವು ಯೂಶ್ವಲಿ ಶೂಸ್ ಸ್ಟೋರ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದೇನಿದು ಬಾಕ್ಸು ಅಂತ ನೋಡ್ತಿರ್ಬೋದು ನೀವು, ಇದನ್ನು ನಾವು ಸ್ಟೋರೇಜ್ ಬಾಕ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಬಾಕ್ಸಲ್ಲಿ ವೆಹಿಕಲಿಗೆ ರಿಲೇಟೆಡ್ ಆಗಿರೋ ಟೂಲ್ ಕಿಟ್ಸ್ ಎಲ್ಲನ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಬಾಕ್ಸಲ್ಲಿ ನಮ್ಮದು ಬ್ಲ್ಯಾಂಕೆಟ್ಸು, ಜಾಕೆಟ್ಸು, ಸ್ವೆಟರ್ಸು, ಪಿಲ್ಲೋಗಳು ಆ ಥರದನ್ನ ಇನ್ನೊಂದು ಬಾಕ್ಸಲ್ಲಿ ಇಡೋಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ನಮ್ಮ ಗಾಡಿ ಬಗ್ಗೆ ಡೀಟೇಲ್ಸು. ಕೆನೋಪಿ ಒಳಗಡೆ ಏನೇನಿದೆ ಅಂತ ಹೇಳಿ ತೋರಿಸ್ತೀವಿ, ಬಟ್ ಒಂದು ಸಣ್ಣ ಸಿನಿಮ್ಯಾಟಿಕ್ ಶಾಟ್ ನೋಡ್ಕೊಂಬರೋಣ. ನಾನು ಆಗಲೇ ಹೇಳಿ ಥರ ಇಂಟಿಗ್ರೇಟೆಡ್ ಡ್ಯಾಶ್ ಕ್ಯಾಮ್ ಯೂಸ್ ಮಾಡ್ತಿದ್ದೀವಿ. ಅದು ಯಾವಾಗ್ಲೂ ಜರ್ನಿನ ರೆಕಾರ್ಡ್ ಮಾಡುತ್ತೆ. ಆಮೇಲೆ ಅದೇ ಥರ ಇಲ್ಲೊಂದು ನೇವಿಗೇಷನ್ ಮ್ಯಾಪ್ ಎಲ್ಲ ಅಂದರೆ ಟ್ರ್ಯಾಕ್ ಮಾಡೋಕ್ಕೆ ಒಂದು ಸ್ಕ್ರೀನ್ ಯೂಸ್ ಮಾಡ್ತಿದ್ದೀವಿ. ಒಂದು ಸ್ಪೀಕರ್ ಯೂಸ್ ಮಾಡ್ತಿದ್ದೀವಿ ಬ್ಲೂಟೂತಲ್ಲಿ ಸಾಂಗ್ಸ್ ಕೇಳ್ಕೊಂಡು ಹೋಗೋಕ್ಕೆ ಯಾವಾಗಾದರೂ ಕೇಳಂಗಿದ್ರೆ ಅಂತ. ಮತ್ತು ನೀವು ಇಲ್ಲಿ ನೋಡ್ಬೋದು 2 ಪೌಚನ್ನ ಇಟ್ಕೊಂಡಿದ್ದೀವಿ, ಈಸಿ ಆಕ್ಸೆಸಬಲ್ ಥರ. ಇದರಲ್ಲಿ ನಾವು ಚಿಕ್ಕದು ಟಾರ್ಚ್ಗಳು ಮತ್ತು ಮೊಬೈಲ್ ಫೋನ್ಸ್ ಇಡೋಕ್ಕಂತ ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಡ್ರೈವರ್ ಮತ್ತು ಕೋ ಡ್ರೈವರ್ ಸೀಟ್ ಹಿಂದೆ ಒಂದು ಪುಟ್ಟ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯೂಶ್ವಲಿ ನಾವು ಕ್ಯಾಮರಾಸ್ ಮತ್ತು ಆ್ಯಕ್ಷನ್ ಕ್ಯಾಮ್ರಾಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತೀವಿ. ಆನ್ ದ ವೇ ಹೋಗುವಾಗ ಮತ್ತೆ ಕೆನೋಪಿಯಲ್ಲಿ ತೆಗೆದು ಅದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇದು ಈಸಿಯಾಗಿ ಸಿಗುತ್ತೆ ಅಂತ ಇಲ್ಲಿ ಲ್ಯಾಪ್ಟಾಪ್ಸ್ನ ಯೂಶ್ವಲಿ ಲ್ಯಾಪ್ಟಾಪ್ಸ್ ಕ್ಯಾರಿ ಮಾಡ್ತೀವಿ. ಅದನ್ನು ಇಲ್ಲಿ ಲ್ಯಾಪ್ಟಾಪ್ನ ಇಟ್ಕೊಂಡಿದ್ದೀವಿ. ಮತ್ತು ಚಿಕ್ಕ ಪುಟ್ಟದು ಇದು ಪವರ್ ಬ್ಯಾಂಕು ಮತ್ತು ಛತ್ರಿ ಆ ಥರದ್ದೆಲ್ಲ ಇಲ್ಲಿ. ಡ್ರೈವರ್ ಸೀಟ್ ಹಿಂದೆ 2 ಕಂಪಾರ್ಟ್ಮೆಂಟಲ್ಲಿ ಪವರ್ ಹೌಸ್ ಇಟ್ಕೊಂಡಿದ್ದೀವಿ. ಎಕೋ ಫ್ಲೋ ಪವರ್ ಹೌಸು. ಒಂದು ಬಂದುಬಿಟ್ಟು 1100 ವ್ಯಾಟು, ಇನ್ನೊಂದು ಬಂದುಬಿಟ್ಟು 750 ವ್ಯಾಟು. ಈ 1100 ವ್ಯಾಟ್ ಏನಿದೆ ಇದು ಕಂಪ್ಲೀಟಾಗಿ ನಾವು ಫ್ರಿಜ್ಗಷ್ಟೇ ಡೆಡಿಕೇಟೆಡಾಗಿ ಇಟ್ಟಿದ್ದೀವಿ. ಫ್ರಿಜ್ಜು ಇದರಿಂದನೇ ರನ್ ಆಗೋದು, ಅದರಿಂದ ಇನ್ನೇನಕ್ಕೂ ಕನೆಕ್ಷನ್ಸ್ ಬೇರೆ ಕೊಟ್ಕೊಂಡಿಲ್ಲ. ಇದು ಫ್ರಿಜ್ಜಿಗೆ ಮಾತ್ರ ಅನ್ನೋ ಥರ. ಈ 750 ವ್ಯಾಟ್ ಪವರ್ ಹೌಸ್ ಏನಿದೆಯೋ ಇದನ್ನು ಕಂಪ್ಲೀಟಾಗಿ ಅಂದರೆ ನಾವು ಚಾರ್ಜ್ ಹಾಕೊಳ್ಳೋಕ್ಕೆ ಮತ್ತು ಕೆನೋಪಿ ಲೈಟಿಂಗ್ಸಿಗೆ ಅಂತ ಅಂದ್ಬಿಟ್ಟು ಈ 750 ವ್ಯಾಟ್ ಎಕೋ ಫ್ಲೋ ಪವರ್ ಹೌಸ್ನ ಯೂಸ್ ಮಾಡ್ತಿದ್ದೀವಿ. ಇದು ನಮ್ಮ ಆನಿಂಗ್ ಸೆಟಪ್ಪು. ನಾವು ಈ ಥರ ಲೈಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಆಲ್ಮೋಸ್ಟ್ 270 ಡಿಗ್ರಿಯಲ್ಲಿ ಇರೋ ಅಂಥದ್ದು. ಆಲ್ಮೋಸ್ಟ್ 70% ಆಫ್ ದ ಗಾಡಿನ ಕವರ್ ಮಾಡುತ್ತೆ. ಇದರಿಂದ ಏನು ಯೂಸು ಅಂತಂದರೆ ಏನಾದ್ರು ಮಳೆ ಬರ್ತಿದ್ರೆ ಅಥವಾ ತುಂಬ ಬಿಸಿಲಿದ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಇಲ್ಲ ಆರಾಮಾಗೆ ಅಡುಗೆ ಮಾಡಿಕೊಂಡು ಊಟನೂ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಈ ಆನಿಂಗ್ ಸೆಟಪ್ನ ಮಾಡ್ಕೊಂಡಿದ್ದೀವಿ. ನಮ್ಮ ಅಟ್ರಾಕ್ಟಿವ್ ಕಸ್ಟಮೈಸ್ಡ್ ಕೆನೋಪಿ ಒಳಗಡೆ ಏನೇನೆಲ್ಲ ಇದೆ ಬನ್ನಿ ನೋಡೋಣ. ಫಸ್ಟಿಗೆ ಇದು ಫ್ರಿಜ್ಜು, 55 ಲೀಟರ್ ಡ್ಯುಯಲ್ ಕಂಪಾರ್ಟ್ಮೆಂಟ್ ಇರೋವಂಥ ಫ್ರಿಜ್ ಇದು. ಯೂಶ್ವಲಿ +20 to -20ವರೆಗೂ ನಾವೇ ಅದನ್ನು ಕನ್ವರ್ಟ್ ಮಾಡ್ಕೊಬೋದು. ನಾವು ಒಂದು ಕಂಪಾರ್ಟ್ಮೆಂಟಲ್ಲಿ ವೆಜಿಟೇಬಲ್ಸ್ ಇಟ್ಕೋತೀವಿ, ಇನ್ನೊಂದರಲ್ಲಿ ಏನಾದರೂ ಫ್ರೋಝನ್ ಫುಡ್ಡನ್ನ ಸ್ಟೋರ್ ಮಾಡೋಕ್ಕೆ ಇಟ್ಕೋತೀವಿ. ಬೇಸ್ಡ್ ಆನ್ ದಟ್ ಯಾವ ಟೆಂಪ್ರೇಚರ್ ಬೇಕೋ ಅದನ್ನು ನಾವು ಸೆಟ್ ಮಾಡ್ಕೊತೀವಿ. ಇನ್ನೊಂದೇನು ಸ್ಪೆಷಲ್ ಅಂದರೆ ಈ ಫ್ರಿಜ್ನ
ಸ್ಲೈಡ್ ಮಾಡ್ಬೋದು ಮತ್ತು ಕೆಳಗಡೆ ಪುಲ್ ಡೌನ್ ಕೂಡ ಮಾಡ್ಬೋದು. ಅದು ಹೆಂಗೆ ಅಂತ ಬನ್ನಿ ತೋರಿಸ್ತೀನಿ. ಪುಲ್ ಡೌನ್ ಕಾನ್ಸೆಪ್ಟ್ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಹೈಟ್ ಕಡಿಮೆ ಇರೋರ್ಗು ಯೂಸ್ ಆಗುತ್ತೆ, ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಕೋಬೋದು. ಏನಾದರೂ ತರಕಾರಿ ಏನು ತೊಗೊಳ್ಳೋದಿದ್ರು ಈಸಿಯಾಗಿ ಇಂಡಿಪೆಂಡೆಂಟಾಗಿ ತೊಗೋಬೋದು ಅಂತ ಹೇಳ್ಬಿಟ್ಟು ಪುಲ್ ಡೌನ್ ಕಾನ್ಸೆಪ್ಟನ್ನ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಡ್ಯುಯಲ್ ಕಂಪಾರ್ಟ್ಮೆಂಟ್ ಹೆಂಗಿದೆ ಅಂತ ಬನ್ನಿ ತೋರಿಸ್ತೀನಿ. ಈ ಸ್ಟೋರೇಜ್ ನೀವು ಏನು ನೋಡ್ತಿದ್ರು ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಇಲ್ಲಿ ನಾವು ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ತೀವಿ. ಬಟ್ ಈ ಕಂಪಾರ್ಟ್ಮೆಂಟ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಇಲ್ಲಿ ನಾವು ಫ್ರೋಝನ್ ಫುಡ್ಸು ಅದನ್ನು ಸ್ಟೋರ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ಕೋತೀವಿ. ನೀವಿಲ್ಲಿ ನೋಡ್ಬೋದು, ನಾವಿಲ್ಲಿ ಲಾಕ್ ಯೂಸ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಫಸ್ಟು ನಾವು ಇದನ್ನು ಸ್ಲೈಡಿಂಗ್ನ ಡಿಸೈನ್ ಮಾಡ್ಕೊಂಡಾಗ ಇದೇನು ಇರಲಿಲ್ಲ. ಬಟ್ ರೋಡ್ಸು ಸಮ್ಟೈಮ್ಸ್ ಅಷ್ಟು ಕರೆಕ್ಟ್ ಇಲ್ಲ ಅನ್ನುವಾಗ ಇದು ಡೋರಿಗೆ ಟಚ್ ಆಗೋ ಚಾನ್ಸಸ್ ಇರ್ತಿತ್ತು. ಅದಕ್ಕೆ ಸೇಫರ್ ಸೈಡ್ಗೆ ಅಂತ ಲಾಕ್ ಮಾಡ್ಕೊಂಡಿದ್ವಿ. ಇವಾಗ ಇದನ್ನು ಇಲ್ಲಿ ಕೂರಿಸ್ಬಿಟ್ಟು ಇದು ಲಾಕ್ ಮಾಡಿಕೊಂಡ್ರೆ ಇದು ಆಚೆ ಬರೋದಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು 3 ಸಪ್ರೇಟ್ ಕಂಪಾರ್ಟ್ಮೆಂಟು ಸೈಜ್ ವೈಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಅಡುಗೆಗೆ ಯೂಸ್ ಮಾಡೋ ಅಂಥ ಪದಾರ್ಥಗಳು ಮತ್ತು ಪ್ಲೇಟ್ಸು, ಸ್ಪೂನ್ಸು ಆ ಥರದ್ದೆಲ್ಲನ 3ರಲ್ಲೂ ಬೇಸ್ಡ್ ಆನ್ ದಟ್ ಸೈಜ್ ಪ್ರಕಾರ ಜೋಡಿಸಿಟ್ಕೊಂಡಿದ್ದೀವಿ. ಇಲ್ಲಿ ಕ್ಲಿಪ್ಸ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ಈವನ್ ಆ ಫ್ರಿಜ್ಜಿಗೆ ಎಳಿದ ಥರನೇ ರೋಡ್ ಸರಿ ಇಲ್ಲದೆ ಇದ್ದಾಗ ಗಾಡಿ ಸೈಡ್ ಆದಾಗ ಡೋರಿಗೆ ಬಂದು ಅದು ಟಚ್ ಆಗಬಾರ್ದು ಅಂತ. ಯೂಶ್ವಲಿ ಅದು ಟಚ್ ಆಗಲ್ಲ ಯಾಕಂದರೆ ಟೈಟಾಗಿದೆ. ಬಟ್ ಸ್ಟಿಲ್ ಸೇಫರ್ ಸೈಡಿಗೆ ಈ ಥರದ್ದು 3 ಕ್ಲಿಪ್ಸ್ ಹಾಕ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಇದು ಫಸ್ಟ್ರೊಳಗಡೆ ಹೆಂಗೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ ಅಂತ. ಅಡುಗೆಗೆ ಇಲ್ಲಿ ನೀವು ನೋಡ್ಬೋದು, ನಾವು ಅಡುಗೆಗೆ ಯೂಸ್ ಮಾಡೋ ಅಂಥ ಎಲ್ಲ ಥಿಂಗ್ಸನ್ನು ಅಂದರೆ ಬೇಸಿಕ್ಕಾಗಿ ಏನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಸ್ಪೂನ್ಸ್ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ, ಇಲ್ಲೆಲ್ಲ ಗ್ರಾಸರೀಸ್ನ ಇಟ್ಕೊಂಡಿದ್ದೀವಿ. ಈ ಕಂಪಾರ್ಟ್ಮೆಂಟು ಫಸ್ಟ್ ಕಂಪಾರ್ಟ್ಮೆಂಟಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಾವು ಡೆಲಿಕೇಟೆಡ್ ಐಟಮ್ಸ್ ಇಟ್ಕೊಂಡಿದ್ದೀವಿ. ಪಿಂಗಾಣಿ ಪ್ಲೇಟ್ಸು ಮತ್ತು ಲೋಟಗಳು, ಎಣ್ಣೆ ಮತ್ತು ಸ್ಟವ್ ಮೇಲೆ ಯೂಸ್ ಮಾಡ್ತೀವಲ್ಲ ಲಿಡ್ಡು, ಮತ್ತು ಸ್ವಲ್ಪ ಸ್ಪೈಸಸ್ಸು ಆ ಥರದ್ದೆಲ್ಲ ಇಲ್ಲಿ ಒಟ್ಟಿನಲ್ಲಿ ಕಿಚನ್ ಐಟಮ್ಸನ್ನೇ ಇಲ್ಲೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ನಮ್ಮ 3rd ಕಂಪಾರ್ಟ್ಮೆಂಟು. ನೀವು ಫಸ್ಟ್ ನೋಡಿರ್ತೀರ, ಫಸ್ಟ್ ಸೆಕೆಂಡಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದು ಕೂಡ. ಇಲ್ಲಿ ಯಾವ ಥರ ಐಟಮ್ಸ್ ಇಟ್ಕೊಂಡಿದ್ದೀವಿ ಅಂದರೆ ಅಕ್ಕಿ, ರವೆ ಮತ್ತು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಆ ಥರ ಅಂದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇಟ್ಕೊಳ್ಳೋ ಅಂಥ ಐಟಮ್ಸನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಟೇಬಲ್ ಇದೆ ಮತ್ತು ಅದ್ರ ಮೇಲೆ ಸ್ಟವ್ ಇದೆ. ನಾವು ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ನ ಪ್ಲ್ಯಾನ್ ಮಾಡೋ ಮೊದಲೇ ಈ ಸ್ಟವ್ದು ಮೆಜರ್ಮೆಂಟ್ ತೊಗೊಂಡು ಇದೆರಡೂ ಇಲ್ಲಿಗೆ ಅಂದರೆ ಇಷ್ಟು ಮಿಕ್ಕಿರೋ ಪ್ಲೇಸಲ್ಲಿ ಇವೆರಡೂ ಫಿಟ್ ಆಗೋ ಥರಕ್ಕೆ ಈ ಟೇಬಲ್ಲು ಮತ್ತು ಸ್ಟವ್ದು ಎರಡೂ ಮೆಜರ್ಮೆಂಟ್ ತೊಗೊಂಡು ಅದನ್ನೇ ಹುಡುಕಿ ತೊಗೊಂಡು ಇಲ್ಲಿ ಫಿಟ್ ಮಾಡಿದ್ದೀವಿ. ಯಾಕಂದರೆ ಸ್ವಲ್ಪ ದೊಡ್ಡದಾದ್ರೂ ಆ ಲಿಡ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾದ್ರೂ ಆಚೆ ಬರುತ್ತೆ ಅಂತ ಹೇಳಿ ಎರಡೂ ಫಿಟ್ ಆಗೋವಂಥ ಐಟಮ್ಸ್ನ ಹುಡುಕಿ ಇಲ್ಲಿಟ್ಟಿದ್ದೀವಿ. ಯೂಶ್ವಲಿ ಇದನ್ನೇ ಸೆಟಪ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಈ ಚಿಕ್ಕ ಸ್ಪೇಸಲ್ಲಿ ಚೇರ್ಸ್ ಇಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಚಿಕ್ಕ ಚೇರ್ಸು ನಮ್ದು ಆಲ್ರೆಡಿ ಎಲ್ಲ ಅಡುಗೆ ಎಲ್ಲ ಆಗಿದೆ, ಕೂತ್ಕೋಬೇಕು 5 ನಿಮಿಷ ಊಟ ಮಾಡಿಬಿಟ್ಟು ಹೊರಡೋ ಥರ ಇರುವಾಗ ಈ ಚೇರ್ಸ್ ಯೂಸ್ ಆಗುತ್ತೆ. ಈ ಥರದ್ದು 2 ಚೇರ್ಸು ಮತ್ತು ಇವನ್ ಒಂದು ಪುಟ್ಟು ಟೇಬಲ್ ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ. ಇದು ಫೋಲ್ಡೇಬಲ್ ಟೇಬಲ್ ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ. ಇದು ಈಸಿಯಾಗಿ ಬೇಗ ತೆಗೆದು ಅಂದರೆ ಅಷ್ಟು ಹಿಂಸೆ ಮಾಡಿಕೊಂಡು ಕಷ್ಟಪಡೋ ಥರ ಏನಿರಲ್ಲ. ಸೊ ಜಸ್ಟ್ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಕೊಂಡು ಯೂಸ್ ಮಾಡೋ ಥರ. ಇದು ಅದರ್ ಸೈಡ್ ಆಫ್ ದಿ ಕೆನೋಪಿ. ಇಲ್ಲಿ ಏನೇನೆಲ್ಲ ಸ್ಟೋರ್ ಮಾಡಿದ್ದೀವಿ ಬನ್ನಿ ತೋರಿಸ್ತೀನಿ. ಇಲ್ಲಿ ಯೂಶ್ವಲಿ ನಾವು ಟ್ರಾವೆಲ್ ಮಾಡುವಾಗ ವುಡ್ ಪೀಸಸ್ನ ಕ್ಯಾರಿ ಮಾಡ್ತೀವಿ. ಯಾಕಂದರೆ ಇವಾಗ ನೈಟ್ ಟೈಮು ಎಲ್ಲಾದರೂ ಒಂದು ಕಡೆ ಸ್ಟೇ ಆಗಬೇಕು ಅನ್ನುವಾಗ ಅಥವಾ ಚಳಿ ಇರುತ್ತೆ, ಇಲ್ಲ ಎಲ್ಲಾದರೂ ಸ್ವಲ್ಪ ರಿಮೋಟ್ ಪ್ಲೇಸಸಲ್ಲಿ ಏನಾದರೂ ಸ್ಟೇ ಆಗೋ ಥರ ಇರುವಾಗ ಸ್ವಲ್ಪ ಕ್ಯಾಂಪ್ ಫೈರ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ಯಾವುದೇ ಪ್ರಾಣಿಗಳಾಗಿರಲಿ ಸ್ವಲ್ಪ ಫೈರ್ ನೋಡಿ ಹತ್ತಿರ ಬರೋದಿಲ್ಲ. ಆಮೇಲೆ ಚಳಿ ಇದ್ರೇ ಅದರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಂಪ್ ಫೈರ್ನ ಮಿಸ್ ಇಲ್ದಂಗೆ ವುಡ್ ಪೀಸಸ್ನ ಕ್ಯಾಂಪ್ ಫೈರ್ ಹಾಕಕ್ಕೆ ತೊಗೊಂಡೋಗ್ತೀವಿ. ಈ ಪ್ಲೇಸಲ್ಲಿ ಬಂದುಬಿಟ್ಟು ನಾವು ಕ್ಯಾಮ್ರಾ ಬ್ಯಾಗ್ಸ್ ಇಡ್ತೀವಿ. ಇದ್ರ ಮೇಲ್ಗಡೆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಬರುತ್ತೆ. ಬಟ್ ಇವತ್ತು ನಾವು ಟ್ರಾವೆಲ್ ಮಾಡ್ತಾಯಿಲ್ಲ, ಅದಕ್ಕೆ ಅದನ್ನ ಇಲ್ಲಿ ಏನು ಪ್ಲೇಸ್ ಮಾಡಿಲ್ಲ. ನೀವು ಇಲ್ಲಿ ನೋಡ್ಬೋದು, ಇದು ನಮ್ಮ ಲೆಗೇಜು. ನಾವು ಯೂಶ್ವಲಿ ಅಂದರೆ ಎಷ್ಟು ಡೇಸಿಗೆ ಬೇಕೋ ಅಷ್ಟು ಡೇಸ್ಗೆ ಪ್ಲ್ಯಾನ್ ಮಾಡಿ ನಮ್ಮ ಲೆಗೇಜು, ನಮ್ಮ ಬಟ್ಟೆಗಳು ಎಲ್ಲ ತೊಗೊಂಡೋಗ್ತೀವಿ. ಇದನ್ನು ಇಲ್ಲಿ ಪ್ಲೇಸ್ ಮಾಡ್ತೀವಿ. ಆಮೇಲೆ ನಾನು ಇನ್ನೊಂದು ಮಿಸ್ ಮಾಡಿದೆ. ನೀವಿಲ್ಲಿ ನೋಡ್ಬೋದು 2 ಕ್ಯಾನ್ ಇದೆ. ಈ 2 ಕ್ಯಾನು 35 ಲೀಟರ್ ಒಂದು, 35 ಲೀಟರ್ ಇನ್ನೊಂದಿದೆ.
ಏನಾದರೂ ವಾಷಿಂಗ್ಗೆ ಪಾತ್ರೆ ತೊಳೆಯೋಕ್ಕೆ ಆ ಥರ ಯೂಸ್ ಮಾಡ್ತೀವಿ ಅಷ್ಟೇ. ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ 15 ಲೀಟರ್ಸ್ ನೀರು, ಇನ್ನೊಂದು ಕ್ಯಾನ್ ಇದೆ ಈ ಕಡೆ ನೀವು ನೋಡ್ಬೋದು, ಅದನ್ನು ಕುಡಿಯೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ. ಇದೆರಡು ಏನಾದರೂ ಪಾತ್ರೆ ತೊಳೆಯೋಕ್ಕೆ, ಏನಾದ್ರು ತರಕಾರಿ ತೊಳೆಯೋಕ್ಕೆ ಆ ಥರ ಯೂಸ್ ಮಾಡ್ಕೊತೀವಿ ಇದನ್ನು. ಈ ಕ್ಯಾಮ್ರಾ ಬ್ಯಾಗ್ ಪಕ್ಕ ನೀವು ಇಲ್ಲಿ ಏನು ನೋಡ್ತಿದ್ದೀರೋ ಈ ಸ್ಪೇಸು, ಇದು ರೀಸೆಂಟಾಗಿ ಕಸ್ಟಮೈಸ್ ಮಾಡ್ಕೊಂಡಿರೋದು, ಇದು ನಾವೇ ಮಾಡ್ಕೊಂಡಿರೋದು. ಇಲ್ಲಿ ಬ್ರಷು, ಆ ಥರ ಟಂಗ್ ಕ್ಲೀನರು ಆ ಥರ ಇಟ್ಕೊಂಡಿದ್ದೀವಿ. ಇದರಲ್ಲಿ ಸ್ನಾನ ಮಾಡೋಕ್ಕೆ ಏನು ಬೇಕೋ ಅದು, ಮತ್ತು ಪೇಸ್ಟು ಎಲ್ಲ. ಇದು ಸ್ವಲ್ಪ ಏನಾದರೂ ಸ್ಕಿನ್ ಕೇರು ಆ ಥರದ್ದು ನನ್ನ ಪ್ರಾಡಕ್ಟ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ನೀವು ಏನು ನೋಡ್ತಿದ್ದೀರೋ ವೆರಿ ಇಂಟ್ರೆಸ್ಟಿಂಗ್ ಏನಂದರೆ, ಇದು ನಾವೇ ಮಾಡಿರೋದು. ಮನೇಲಿ ಇದ್ದಿದ್ದು ಪೈಪನ್ನು ತೊಗೊಂಡು ಇದನ್ನು ಗಿಂಬಲ್ ಹೋಲ್ಡರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ ಮೈನ್ಯೂಟ್ ವರ್ಕು ಏನೆಲ್ಲ ಮಾಡಿದ್ದೀವಿ, ಗಾಡಿ ಡಿಸೈನಿಂದ ಹಿಡಿದು ಬಿಲ್ಡರ್ಗೂ ಏನೆಲ್ಲ ಮಾಡಿದ್ದೀವಿ, ಅದರದ್ದೊಂದು ಗಾಡಿ ರಿಸ್ಟೋರೇಷನ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದಕ್ಕೆ 25K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಖಂಡಿತ ಚಿಕ್ಕದೊಂದು ಮೈನ್ಯೂಟಿಂದ, ಒಂದು ಸ್ಕೆಚ್ಚಿಂದ, ಒಂದು ಡಿಸೈನಿಂದ, ಒಂದು ಬಿಲ್ಡರ್ಗೂ ಎಷ್ಟೆಲ್ಲ ಆಯಿತು ಅನ್ನೋ ಪ್ರೋಸೆಸ್ನ ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ತೋರಿಸ್ತೀವಿ. ಅದಕ್ಕೆ ಖಂಡಿತ ನಿಮ್ಮ ಸಪೋರ್ಟ್ ಬೇಕು. 25K ಸಬ್ಸ್ಕ್ರೈಬರ್ಸ್ ಮತ್ತು ಪ್ಲಸ್ ಅದಕ್ಕೂ ಮೇಲೆ ಆಗೋ ಥರ ನೀವು ರೀಚ್ ಮಾಡಿಸಿ, ಆವಾಗ ಖಂಡಿತ ಆ ವಿಡಿಯೋನ ನಿಮಗೋಸ್ಕರ ಪಬ್ಲಿಷ್ ಮಾಡ್ತೀವಿ. ರೂಫ್ ಟಾಪ್ 3% ಟೆಂಟು, ಆರಾಮ್ಸೆ 3 ಜನ ಮಲ್ಕೊಬೋದು. ಮತ್ತು 4 ಸೈಡು ವಿಂಡೋ ಇದೆ, 4 ಸೈಡು ಓಪನ್ ಮಾಡ್ಕೊಬೋದು. ಮತ್ತು ಇಲ್ಲಿಂದ ಮೇಲಿಂದ ಆ್ಯಕ್ಚುಲಿ ಸ್ಕೈ ವ್ಯೂ ಕೂಡ ಇದೆ. ಮಳೆ ಇರೋದ್ರಿಂದ ಓಪನ್ ಮಾಡಿಲ್ಲ, ಬಟ್ ಒಳಗೆ ಒಂದು ನೆಟ್ ಯೂಸ್ ಮಾಡ್ಕೊಂಡು ಮಾಡಿರೋದಂಥದ್ದೊಂದಿದೆ. ಸೊ ಆ ಔಟರ್ ಏನು ಕಾಣುತ್ತೆ ಆ ಲೇಯರ್ನ, ಅದನ್ನು ಓಪನ್ ಮಾಡಿದ್ರೆ ನೀಟಾಗಿ ಸ್ಕೈ ವ್ಯೂ ಇದೆ. ಇಲ್ಲಿಂದ ನಾವು ಯೂಶ್ವಲಿ ಬ್ಲ್ಯಾಂಕೆಟ್ ಮಾತ್ರ ಇಲ್ಲೇ ಬಿಟ್ಬಿಟ್ಟಿರ್ತೀವಿ, ಪಿಲ್ಲೋ ಮಾತ್ರ ನಮ್ಮ ಸ್ಟೋರೇಜ್ ಬಾಕ್ಸ್ ಏನಿದೆ ಅದರಲ್ಲಿ ಇಟ್ಟಿರ್ತೀವಿ, ಯಾಕಂದರೆ ಫೋಲ್ಡ್ ಮಾಡುವಾಗ ಪ್ರಾಬ್ಲಮ್ ಆಗಬಾರ್ದಂತ. ಬಟ್ ಬ್ಲ್ಯಾಂಕೆಟ್ನ ಇಲ್ಲೇ ಬಿಟ್ಟಿರ್ತೀವಿ. ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರಿ ಟೆಂಟಲ್ಲಿ ಹೆಂಗಿರುತ್ತೆ ಅಂತೇಳಿ. ಇದೇ ಟೆಂಟ್ ನೋಡಿ. ಆಮೇಲೆ ಮತ್ತು ಈ ಫ್ಲ್ಯಾಟ್ ಸರ್ಫೇಸ್ ನೋಡ್ಬೋದು ನೀವು, ಥರ್ಮಲ್ ಫೋಮಿಂದ ಮಾಡಿರೋದು. ತುಂಬ ಬೆಚ್ಚಗಾಗುತ್ತೆ, ಚಳಿ ಏನಾಗಲ್ಲ. ಈವನ್ ಆಚೆ ಕಡೆ ಅಂದರೆ ಓಪನ್ ಸ್ಪೇಸಲ್ಲಿ ನಾವು ಗಾಡಿನ ಹಾಕಿ ಟೆಂಟನ್ನು ಓಪನ್ ಮಾಡಿದ್ರೂ ಕೂಡ ಮಲಗುವಾಗ ನಮಗೇನು ಚಳಿ ಆಗೋದು ಆ ಥರ ಏನೂ ಆಗೋಲ್ಲ, ಆರಾಮ್ಸೆ ಬೆಚ್ಚಗೆ ಮಲ್ಕೊಬೋದು. ಇದೆ ನೋಡಿ. ಇಲ್ಲ ಹಂಗೆ ಇಷ್ಟೇ ನಮ್ಮ ಪೀಸಸ್ ಸಾಕಾಗುತ್ತೆ. ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಹೌದಾ? ಸುಡ್ತಿದೆಯಪ್ಪ. ನಮಗೆ ಈ ಥರ ಕೆನೆ ಬರಬಾರ್ದು, ಮೇಲೆ ಫಾಸ್ಟಾಗಿ ಕುಡಿಬೇಕು, ಬಿಸಿ ಬಿಸಿ ಕುಡಿಬೇಕು. ನಿನಗಿಷ್ಟೇ ಸಾಕೇನಂತ
ನೋಡು ಸ್ಟಾರ್ಟಿಂಗ್ ಅಷ್ಟೇ ಹಂಗೆ, ಆಮೇಲೆ ಅದು ಹತ್ಕೊಂಡು ಉರಿಯುತ್ತೆ ಸ್ವಲ್ಪ ಹಚ್ಕೊಳ್ಳೋವರೆಗೂ. ಹಾಕು ಇನ್ನೊಂದು ಸ್ವಲ್ಪ. ನೋಡಿ ಇದಿರೋದಕ್ಕೆ ಚಳಿ ಆಗ್ತಿಲ್ಲ, ಇಲ್ಲಾಂದ್ರೆ ಎಷ್ಟು ಚಳಿ ಆಗಿರೋದು ಗೊತ್ತಾ. ಆಮೇಲೆ ಎಲ್ಲರೂ ಕೇಳ್ತಾ ಇರ್ತಾರಲ್ವ ಈ ಥರ ಹುಳಗಳಿಂದ ಹಿಂಗೆ ಎಷ್ಟೊಂದು ಜನ ಮೆಸೇಜ್ ಕಮೆಂಟ್ ಮಾಡಿದ್ರು, ನೆನಪಿದೆ ನಿನಗೆ? ಅಂದರೆ ಐ ಥಿಂಕ್ ನಮ್ಮ ಮನೆ ಹಂಗಿನ ಅರಮನೆಗಲ್ಲ ಅನಿಸುತ್ತೆ, ಅರಮನೆ ಅಲ್ಲ ಅದು. ಅಂದರೆ ನೋಡಿ ಇಷ್ಟ ತನಕನೂ ಎಷ್ಟು ಹುಳ ಇತ್ತು ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಕಡಿಮೆ ಆಗುತ್ತೆ ಫೈರ್ ಕ್ಯಾಂಪ್ ಹಾಕಿದ್ರೆ. ಆಮೇಲೆ ಆ್ಯಕ್ಚುಲಿ ಇವಾಗ ಚಳಿ ಆಗೋ ಟೈಮ್ ತಾನೇ, ನವೆಂಬರ್ ಡಿಸೆಂಬರ್ ಜನವರಿ. ಸ್ವಲ್ಪ ಆ್ಯಕ್ಚುಲಿ ಚಳಿ ಆಗ್ತಿಲ್ಲ ನನಗೆ, ನಿನಗೆ ಆಗ್ತಿದೆಯಾ? ಅದಕ್ಕೆ ಫೈರ್ ಕ್ಯಾಂಪ್ ಹಾಕೋದು ಆ್ಯಕ್ಚುಲಿ ಇಂಪಾರ್ಟೆಂಟ್. ತುಂಬ ಜನ ಈ ಕ್ಯಾಂಪ್ ಫೈರ್ ಪಿಟ್ ಬಗ್ಗೆ ಕೇಳ್ತಿದ್ರಿ. ಈವನ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ಯಾರಿಗಾದ್ರೂ ಬೇಕಂದರೆ ಮೆಸೇಜ್ ಮಾಡಿರಿ ಅಂತ. ಇದನ್ನು ಎಲ್ಲಾದರೂ ಥರನೂ ಇದನ್ನು ನಾವೇ ಬಿಲ್ಡ್ ಮಾಡಿ ಡಿಸೈನ್ ಮಾಡಿರೋದು. ಬಟ್ ಇದು ಏನಂತಂದರೆ ಇದನ್ನು ಈಸಿಯಾಗಿ ಅಸೆಂಬಲ್ ಮಾಡ್ಬೋದು, ಆಮೇಲೆ ಕ್ಯಾರಿ ಮಾಡೋದು ತುಂಬ ಈಸಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ವೆಯ್ಟ್ ಈಸ್ ಅ ಕನ್ಸ್ಟೆಂಟ್ ಆ್ಯಕ್ಚುಲಿ. ಬ್ಯಾಂಗ್ಳೂರವರಾದರೆ ಅಥವಾ ಸುತ್ತಮುತ್ತ ಬ್ಯಾಂಗ್ಳೂರವ್ರು ಇರೋರಿಗಾದರೆ ಈಸಿಯಾಗಿ ನಾವು ತಲುಪಿಸೋ ಪ್ರಯತ್ನ ಮಾಡ್ಬೋದು. ಯಾಕಂದರೆ ಇದು ಆಲ್ಮೋಸ್ಟ್ 15 kg ಇರೋದ್ರಿಂದ ಕೊರಿಯರ್ ಎಲ್ಲ ಮಾಡೋದಕ್ಕೆ ಕಷ್ಟ. ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಬ್ಯಾಂಗ್ಳೂರು ಬಿಟ್ಟು ಬೇರೆ ಸಿಟೀಸ್ಗೂ ಟ್ರೈ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ಬ್ಯಾಂಗ್ಳೂರವ್ರು ಇರೋರು ಅಷ್ಟೇ ನಾವು ಇದನ್ನು ಅವ್ರಿಗೆ ತಲುಪ್ಸೋಕ್ಕಾಗುತ್ತೆ. ಬಟ್ ಇದು ತುಂಬ ಈಸಿ, ಟ್ರಾವೆಲ್ ಮಾಡೋಕ್ಕೆಲ್ಲನ ಈಸಿಯಾಗಿ ಅಸೆಂಬಲ್ ಮಾಡ್ಬೋದು, ಮತ್ತು ಎಲ್ಲ ಓಪನ್ ಮಾಡಿ ಚಿಕ್ಕ ಪ್ಲೇಸಲ್ಲಿ ಇಟ್ಕೋಬೋದು. ಅಂದ್ರೂ ಸಾಕು ಸಾಕು ಫ್ಲಾಟ್ ಹಾಕನ ಬೇಕಲ್ವಾ? ಸಾಕ್ರೆ ಅದು ಬೇಕಷ್ಟೇ ತಾನೆ. ಇಷ್ಟೊಂದು ಹಾಕಿದ್ಯಾ? ಉಲ್ಟಾ ಹಾಕ್ಬೇಕಲ್ಲ, ಅಟ್ಲೀಸ್ಟ್ ದಪ್ಪ ಥಿಕ್ನೆಸ್. ಟ್ರೈ ಕಾಯ್ಬೇಕೇನೋ ಇವಾಗ. ಬೇಗ ಕಾಯುತ್ತೆ, ಚಿಕ್ಕದಿದೆಯಲ್ಲ ಕಾಯ್ತು ಅನ್ಸುತ್ತಲ್ಲ. ನೋಡು ನೀರು ಅಲ್ಲಪ್ಪ ನೋಡು, ಅದು ಕರೆಕ್ಟಾಗಿ ಆಗುತ್ತೆ ಅಂತ ಹಂಗೆಲ್ಲ ನಾನು ಹೇಳ್ತಿರೋದು. ನಾವು ಎಣ್ಣೆಲಿ ಕರಿತಾ ಇಲ್ಲ, ಜಸ್ಟ್ ಫ್ರೈ ಮಾಡ್ತಿದೀವಿ ಅಂದಮೇಲೆ ನೀನು ಜಾಸ್ತಿ ಎಣ್ಣೆ ಹಾಕೊಂಡಿದ್ಯಾ ಅಂತ. ಫ್ರೈ ಮಾಡಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ತಾನೆ. ಇದು ಕರಿಯಕ್ಕೆ ಹಾಕ್ತಾರಲ್ಲ, ಕರಿಯಕ್ಕೆ ಕಡಿಮೆ ಆಗಿದೆ. ಎರಡು ಹಾಕ್ಬೋದು ಅಲ್ಲ ಕೇಳಿ, ಈ ಕರಿಯಕ್ಕೆ ಕಡಿಮೆ ಎಣ್ಣೆ ಆಗಿದೆ, ಬೇಯಿಸೋಕ್ಕೆ ಜಾಸ್ತಿ ಎಣ್ಣೆ ಆಗಿದೆ. ಬೇಕಿತ್ತು ದೊಡ್ಡ ಬಾಣಲಿ ಇಟ್ಟು ನೀನು ಜಸ್ಟ್ ಅದನ್ನು ಫ್ರೈ ಮಾಡೋಣ, ಬರೀ ಮೇಲ್ಗಡೆ ಹಿಂಗೆ ಎಣ್ಣೆಲಿ ಹಂಗೆ ಬೇಯಿಸೋಣ ಅಂತಂದೆ ಅಂತ ಇಷ್ಟು ಚಿಕ್ಕ ತೊಗೊಂಡು ನೀನು ಜಾಸ್ತಿ ಎಣ್ಣೆ ಹಾಕಿದೆ. ಅದು ಕಡಿಮೆ ಆಯಿತು, ಇದಕ್ಕೆ ಜಾಸ್ತಿ ಬೆಂದಿದೆಯಾ? ಇದು ಹಿಂಗೆ ಉಲ್ಟಾ ಮಾಡು, ಇದು ಚೆನ್ನಾಗಿಲ್ಲ. ಯಾಕೆ ಏನಾಗುತ್ತೆ ಗೊತ್ತಾ, ನಾನು ಹಿಂಗಂದ್ರೆ ಹೇಳ್ತಿರೋದು, ಸ್ವಲ್ಪ ಉಪ್ಪು ಕಡಿಮೆ ಆಗಿದೆಯಾ? ಈಗ ಸಾಕು ಇದೆಯಲ್ಲ, ಸಾಕಿತ್ತು. ಹಿಂಗೆ ಸಾಕಿದ್ರೆ
ಸ್ವಲ್ಪ ಖಾರ ಬೇಕಿತ್ತಲ್ಲ ಸ್ವಲ್ಪ ಗೊಜ್ಜು ಹಾಕಿ. ಮೆಣಸಿನ್ಕಾಯಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 6 ಹಾಕಿದ್ದೀನಿ. ನೀವು ಸಣ್ಣ ಮೆಣಸಿನ್ಕಾಯಿ ಇದ್ರೆ ಖಾರ. ಬೇರೆ ಟೈಮ್ ಆಗಿದ್ದರೆ ಮೊಸರನ್ನ ಕೊಬ್ಬರಿನ ಹಾಕಿ ಚಿತ್ರಾನ್ನ ಮೊಸರನ್ನ ಮಾಡೋಣ ಅಂದ್ಕೊಂಡೆ. ತುಂಬ ಕೋಲ್ಡ್ ಇರೋದು ಇವಾಗ ಚಳಿ ಅದ. ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಿದ್ದೀವಿ. ಎಲ್ಲರೂ ಕೇಳ್ತಿದ್ರಿ ಅಂತ ಹೇಳ್ಬಿಟ್ಟು ಈ ಬ್ರೀಫಾಗಿ ನಮ್ಮ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ ಈ ವಿಡಿಯೋದಲ್ಲಿ. ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮಗೆ ಮೆಸೇಜ್ ಮಾಡಿ, ನಮ್ಗೆ ಏನಾಗುತ್ತೋ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವೀಡಿಯೋಸು ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.